ಉಡುಪಿ ಮಂಗಳೂರು ಎಂತಕ್ಕೆ ಫೇಮಸ್ ಹೇಳಿ? ಮೀನಿಗೆ ಫೇಮಸ್. ಅದರಲ್ಲೂ ನಾವು ಉಡುಪಿ ಒಳ ಈ ಮೀನು ತಿಂದಿದ್ರೆ ಹೆಂಗೆ. ಅದು ಅಲ್ಲದೆ ನನ್ನ ಫೇವ್ರೆಟ್ ಮೀನು ಬಂಗಡಿ. ಊರಿಗೆ ಬಂದ್ರೆ ಗುತ್ತಿಗೆ ಬಂಗಡಿ ಅನ್ಕೊಂಡು ಹೇಳಿದ್ರೆ ಅಮ್ಮ ಪಪ್ಪನ ಹತ್ರ ಹೇಳ್ತಾ ಇರ್ತಾರೆ, ನಂಗೆ ಬಂಗಡಿ ಸಾರಾಯ್ಕೆ ಅನ್ಕೊಂಡು ಹೇಳಿ. ಒಂದು ವಾರದಿಂದ ಮೀನು ನಾನ್ ವೆಜ್ ಎಂತ ತಿಂದಿರಲಿಲ್ಲ. ಯಾಕಂದರೆ ದೇವರ ಗೆಂಡ ತೊಳಕಿತ್ತಲ್ಲ ಅಂತ, ಗೆಂಡ ತೊಳೆದಲ್ಲ ಆಯ್ತಲ್ಲ ಅಂಥೇಳಿ ಮಾರನೇ ದಿನವೇ ಮೀನು ಊಟ ಮಾಡುವ ಅಂದ್ಕೊಂಡು ಹೇಳಿ ಬಂತು. ನಾನು ಮೀನು ಸಾರು ಚೆನ್ನಾಗಿದ್ದಿತ್ತು, ಹಾಗೆ ಮೊಳಿ ಸುಕ್ಕಲ್ಲಿ ಹಾಕಿದ್ದಿತ್ತು. ಆದ್ರೆ ಬಂಗಡಿ ಫ್ರೈ ಮಾತ್ರ ಅಷ್ಟಕ್ಕಷ್ಟೇ, ಮಸಾಲೆ ಎಲ್ಲ ಹಾಗೆ ಇದ್ದಿತ್ತು. ಊಟ ಮಾಡ್ಕೊಂಡು ನೆಕ್ಸ್ಟ್ ಮಲ್ಪೆ ಬೀಚಿಗೆ ಅಂತೇಳಿ ಹೋಯ್ತು. ನಮ್ಮಮ್ಮನ ಮಲ್ಪೆ ಬೀಚ್ ಅವ್ರಿಗೆ ಗೊತ್ತಿ ಮೀನು ಬೇಕು ಅದು ಮೀನು ತಗೊಂಬ ಅಂತ ಹೇಳ್ರು. ಆಯಿತು ಸರಿ ಅಂದ್ಕೊಂಡು ಹೇಳಿ ಫಸ್ಟ್ ಮೀನು ಬಂದ್ರಿಗೆ ಹೋಯ್ತು. 4 ಗಂಟೆ ಸುಮಾರಿಗೆಲ್ಲ ಮೀನು ಬದತ್ತು. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡೆ. ಬಂಗಡಿ ಬೇಕಿದ್ದಿತ್ತು ಅಂತ ಹೇಳಿ ಬಂಗಡಿ ತಗೊಂತಾಯ್ತಾ. ಒಂದು 300 ರೂಪಾಯಿದೇನೋ ತಗೊಂತ ಸುಮಾರು ಕೊಟ್ಟಿದ್ರು. ನೆಕ್ಸ್ಟ್ ಕಡೆ ಚಟ್ಲಿ ಗೀ ರೋಸ್ಟ್ ಎಲ್ಲ ಮಾಡ್ರೆ ಲೈಕತ್ತು ಅಂದ್ಕೊಂಡು ಹೇಳಿ ಗೀ ರೋಸ್ಟ್ ಮಾಡೋಕತ್ತಂದೇಳಿ ಒಂದು 700 ರೂಪಾಯಿದ ಫಸ್ಟ್ ಚಟ್ಲಿ ತಗೊಂತ ನಂತರ ಅಲ್ಲೇ ಮುಂದೆ ನಡ್ಕೊಂಡು ಬೀಚಿಗೆ ಅಂದ್ಕೊಂಡು ಹೇಳಿ ಬಂತು. ಅಪ್ಪ ಮಗ ಅಂತೂ ಆಡ್ತಿದ್ರು. ಅಷ್ಟೊತ್ತಿಗೆ ಆಕಾಶಣ್ಣ ಮತ್ತು ನಾಗೇಶಣ್ಣ ಇಬ್ಬರು ಬಂದರು. ಅವ್ರ ಜೊತೆಗೆಲ್ಲ ಸ್ವಲ್ಪ ಫೋಟೋಸ್ ಕ್ಲಿಪ್ಪಿಂಗ್ಸ್ ತೊಗೊಂಡು ಹಾಗೆ ಮಾತುಕತೆ ಹಿಂಗೆ ಆಯಿತು. ಟೈಮ್ ಹೆಂಗೋಯ್ತು ಅಂತ ಗೊತ್ತಾಯಿಲ್ಲ. ನಾನು ಅಂದ್ಕೊಂಡೆ ಇಷ್ಟು ಬಿಸಿಲಿಗೆ ಹೋದರೆ ಬೇಗ ಹತ್ತೇನೋ ಅಂತ. ಬಟ್ ನಾನು ಆಮೇಲೆ ನಂಗೆ ಗೊತ್ತಾಯಿತು ಇನ್ನೂ ಬೇಗ ಬರ್ಲಾಕಿದ್ದಿತ್ತು ಅಂತ. ಯಾಕಂದರೆ ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಯಿಲ್ಲ. ಪಾಪು ಆಮೇಲೆ ಆಕಾಶಣ್ಣ ಎಲ್ಲ ಈ ಕಾರಿದ್ರಲ್ಲಿ ಆಟ ಆಡೋದು ಹಾಗೆಲ್ಲ ಮಾಡ್ತಾಯಿದ್ರು. ನಾನು ಕೂಡ ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ಅಷ್ಟೇ, ಜಾಸ್ತಿ ಅಂತ ಅಪ್ಪು ಕಾಯಿಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ ಟೈಮ್ ಆಗ್ತಿತ್ತು. ನನ್ನ ಗಂಡಂತೂ ಬೇಗ ಹಾಪ್ ಅಂತ ಹೇಳ್ತಿದ್ರು. ಲಾಸ್ಟಿಗೆ ನಾವು ಒಂಟೆ ಮೇಲೆ ಕೂತ್ಕಂತ ನಾವು 3 ಜನ, ನಾನು ಪಾಪ ಕೂತ್ಕಂತಂಥೇಳಿ ಅನ್ಕಂತ ನಂಗೆ ಭಯ ಆಯ್ತು. ಕಡೆ ನನ್ನ ಗಂಡು ಪಪ್ಪು ಕೇಳ್ದು, ಅವರು ಬಂದರು ಕೂಕಂತ ಭಯ ಆತಿತ್ತು. ಫೈನಲ್ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಅಂತೇಳಿ ಹೊರಡ್ತು. ಹೆಂಗೂ ಮೀನು ತಗೊಂಡಿತ್ತಲ್ಲ, ಇಲ್ಲೆಲ್ಲ ಮೀನು ತಿಂಬುದು ಬೇಡ, ಮನೆಗೆ ಹೋಯೇ ಮೀನು ಫ್ರೈ ಮಾಡ್ಕೊಂಡು ತಿಂಬ ಅಂದ್ಕೊಂಡೇಳಿ ಹೊರಡ್ತು. ಸ್ವಲ್ಪ ಬಾಯಕ್ಕೆ ಹತ್ತಿತ್ತು ಅಂತ ಹೇಳಿ ಲಿಂಬು ಜ್ಯೂಸ್ ತೊಗೊಂಡ್ವಿ, ಲೆಮನ್ ಸೋಡಾ ಏನೋ ತಗೊಂಡು ಕುಡ್ಕೊಂಡು ಮನೆಗೆ ಅಂದ್ಕೊಂಡು ಹೇಳಿ ಹೊರಡ್ತು. ಅಷ್ಟೇ ಇವತ್ತಿನ ಬ್ಲಾಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಎಲ್ಲರಿಗೂ ಬಾಯ್.